राज्य सरकार 2026-27 या आर्थिक वर्षापासून लागू करू इच्छित असलेल्या कर्नाटक जाहिरात धोरण 2026 वर राज्यातील विजयपूर जिल्हा आणि प्रादेशिक वृत्तपत्र संघटनेने तीव्र आक्षेप नोंदविला आहे। या धोरणात समाविष्ट असलेले अनेक घटक लहान आणि प्रादेशिक वृत्तपत्र वाढीसाठी हानिकारक असून त्यांच्या अस्तित्वाला धोका निर्माण करू शकतात अशी चिंता संघटनेने व्यक्त केली आहे। विजयपूर जिल्हाधिकाऱ्यांमार्फत मुख्यमंत्री सिद्धरामय्या यांना निवेदन सादर करण्यात आले। अनेक दशकापासून राज्यातील विविध जिल्ह्यांमध्ये लोकांचा आवाज म्हणून काम करणारी जिल्हा आणि प्रादेशिक वृत्तपत्रे लोकशाहीचा चौथा स्तंभ आहेत। तथापि नवीन जाहिरात धोरणात या वृत्तपत्रांच्या हिताकडे पूर्णपणे दुर्लक्ष करण्यात आले आहे असा आरोप आहे। विशेषतः खेदजनक बाब म्हणजे हे धोरण तयार करताना कोणत्याही संघटनेच्या प्रतिनिधींशी सल्लामसलत न करता एकतर्फीपणे तयार करण्यात आलेले आहे। या धोरणातील प्रमुख समस्यामध्ये खपाच्या संख्येबाबत कठोर नियम लादणे, प्रादेशिक वृत्तपत्रांचे अ आणि ब गटामध्ये अशास्त्रीय वर्गीकरण असे नियम लहान वृत्तपत्रावर अतिरिक्त दबाव टाकतील। विशेषतः कोविड नंतर अशावेळी जेव्हा डिजिटल माध्यमांच्या वाढत्या प्रभावामुळे लहान वृत्तपत्रे आधीच आर्थिक अडचणींचा सामना करत आहेत। निवेदन देते प्रसंगी कार्यरत पत्रकार संघाचे विजयपूर जिल्हाध्यक्ष अशोक यडहळ्ळी, इरफान शेख, ज्येष्ठ संपादक मोहन कुलकर्णी, रश्मी पाटील, पांडुरंग ममदापूर, महेश षटकार, माधवराव कुलकर्णी, सुशीलेंद्र नायक, सीताराम कुलकर्णी, इंदुशेखर मणूर, संजीव कुलकर्णी, शरद अर्जुनगी, सिद्धण्णा विजापूर, अविनाश बिदारी, चिदंबरम कुलकर्णी, शरणू मसळी, के कुलकर्णी, गुरु गुद्दनगिरी, फयाज कलादिगी, विजू सिद्धापूर, कौशल्या पन्नाळकर, राजू ढवळगी, संजय कुडगुळी, पुंडलिक मुरली आदी उपस्थित ಆದರೂ ಕೂಡ ಪತ್ರಿಕೆಗಳನ್ನು ಕಷ್ಟಪಟ್ಟು ಏನು ನಡೆಸ್ಕೊಂಡು ಬಂದಿದೆ। ಒಂದು ಪತ್ರಿಕೆ ನಡೆಸೋದೇನಪ್ಪ ಅಂದ್ರೆ ಏನು ನಿತ್ಯ ಜನನ ನಿತ್ಯ ಮರಣ ಅಂತ ಇರ್ತದೆ। ಇವತ್ತು ಎಡಿಷನ್ ತೆಗೆದು ಹೋಗಿದವರು ಮತ್ತು ನಾಳೆ ಎಡಿಷನ್ ರೆಡಿ ಆಗಬೇಕು। ಪ್ರತಿದಿನ ಸಾವು ಪ್ರತಿದಿನ ಬದುಕನ್ನು ಕಾಣ್ತಕ್ಕಂಥ ಸಂಪಾದಕರು ಇರ್ಬೋದು ಮತ್ತು ಆ ಮಾಲೀಕರು ಇರ್ಬೋದು ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ಬೋದು। ಯಾಕಂದರೆ ಹೊಸ ಜಾಹೀರಾತು ನೀತಿ ಜಾರಿ ಆದರೆ ಏನು ಇಲ್ಲಿ ನಾವು ಪತ್ರಿಕೆಗಳು ಹೊರಗೆ ತರೋದು ಅದು ಅಸಾಧ್ಯವಾದಂಥ ಒಂದು ರೂಲ್ಸ್ಗಳನ್ನು ಹಾಕಿದ್ದಾರೆ। ಈ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸ್ತೀವಿ ಅಂದರೆ ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡಿರ್ತಕ್ಕಂಥ ಹೊಸ ಜಾಹೀರಾತು ನೀತಿಯನ್ನು ಸಡಿಲೀಕರಣಗೊಳಿಸಬೇಕು। ಈಗ ಹಾಕಿದಂಥ ನಿಯಮಾವಳಿಗಳನ್ನು ಪುನರ್ ಪರಿಶೀಲನೆ ಮಾಡಿ ಏನು ಕನಿಷ್ಠ ಪಕ್ಷ ಒಂದು ಉಸಿರಾಡಕರು ಕೊಡಬೇಕು, ಬದುಕಾಕ ಕೊಡ್ತಾ ಇಲ್ಲ ಅವರು। ನಾವು ಪತ್ರಿಕೆಗಳು ಉಸಿರಾಡುವಂಥ ಪರಿಸ್ಥಿತಿಯನ್ನಾದರೂ ರೇಷೆಗಳನ್ನು ರೂಪಿಸಬೇಕು। ಈಗಿರ್ತಕ್ಕಂಥ ಕಾನೂನುಗಳನ್ನು ತೆಗೆದುಹಾಕಿ ಒಂದು ಅನುಕೂಲಕರವಾಗದಂಥ ಕಾನೂನುಗಳನ್ನು ಜಾರಿ ಮಾಡಬೇಕಂತೇಳಿ ಎಲ್ಲ ಸಂಪಾದಕರ ಮಾಲೀಕರ ಪರವಾಗಿ, ಪ್ರಾದೇಶಿಕ ಸಂಪಾದಕರ ಮಾಲೀಕರ ಪರವಾಗಿ ಮತ್ತು ಕರ್ನಾಟಕ ರಾಜ್ಯ ಕಾರ್ಯರತ ಪತ್ರಕರ್ತರ ಸಂಘದ ಪರವಾಗಿ, ರಾಜ್ಯ ಘಟಕ ಜಿಲ್ಲಾ ಘಟಕದ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಸರ್। ಬಹಳಷ್ಟು ಮಾರಕವಾದಂತಹ ನೀತಿಯನ್ನು ಕಾನೂನನ್ನು ಅಳವಡಿಕೆ ಮಾಡಿದ್ದಾರೆ। ಅವುಗಳಿಂದ ಸಂಪೂರ್ಣವಾಗಿ ನಮ್ಮ ಪತ್ರಿಕೆಗಳು ಮುಚ್ಚುವ ಹಂತಕ್ಕೆ ಹೋಗ್ತವ। ಈಗ ಸರ್ಕಾರದ ಜಾಹೀರಾತು ನೀತಿ ಪ್ರಕಾರ ಸರ್ಕಾರದ ಎಲ್ಲ ಜಿಲ್ಲಾಡಳಿತ ಆಗಲಿ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ಮುಟ್ಟಿಸುವಲ್ಲಿ ಸ್ಥಳೀಯ ಹಾಗೂ ಪ್ರಾದೇಶಿಕ ಪತ್ರಿಕೆಗಳು ಪ್ರಮುಖವಾಗಿ ಪಾತ್ರ ವಹಿಸ್ಯಾವ। ಅದನ್ನು ಹಿಂದಿನ ಎಲ್ಲ ಸರ್ಕಾರಗಳು ಕೂಡ ಉಳಿಸ್ಕೊಂಡು ಹೋಗ್ಯಾವ। ಪತ್ರಿಕೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳಾಗ್ಯಾವ। ಆದ್ರೆ ಕೆಲವೊಂದು ಪ್ರಾಬ್ಲಮ್ಗಳಿಂದ ಈ ಜಾಹೀರಾತು ನೀತಿ ಒಳಗೆ ಮಾರಕವಾದಂಥ ಕಾನೂನುಗಳನ್ನು ಅಳವಡಿಸಿದ್ರಿಂದ ನಮ್ಮ ಪತ್ರಿಕೆಗಳಿಗೆ ಮುಂದಿನ ದಿನಗಳಲ್ಲಿ ಮಾರಕವಾಗುವಂಥ ಕಾನೂನುಗಳದಾವ। ಇದನ್ನು ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ। ಇದರಲ್ಲಿರುವಂತಹ ಕಾನೂನಿನಲ್ಲಿರುವಂತಹ ಹಲವಾರು ಮಾರಕವಾದಂಥ ಕಾನೂನುಗಳನ್ನು ಕೈಬಿಟ್ಟು ಪತ್ರಿಕೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಆಗಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ।